ಹೀರೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಹೀರೆಕಾಯಿ ತೊಗೋಬೇಕು. ಮೊದಲಿಗೆ ಅದು ಚೆನ್ನಾಗಿ ತೊಳೆದು ಬಿಡಬೇಕು. ಚೆನ್ನಾಗಿ ವಾಶ್ ಆದಮೇಲೆ ಈ ಥರ ಇರುತ್ತೆ ಹೆರಿಯೋದು. ಈ ಥರದ್ದಿದ್ದರೆ ಅದರಲ್ಲಿ ಹೆರೀರಿ, ಇಲ್ಲಾಂದರೆ ಚಾಕುನಲ್ಲೇ ಹೆರಿಬೋದು. ಇವಾಗ ಇದನ್ನು ಮೇಲ್ಗಡೆ ಇದನ್ನೆಲ್ಲ ತೆಗೆದು ಬಿಡೋಣ. ಇಲ್ಲಾಂದರೆ ಬರೀ ಚಾಕು ಇದೆ ನಮ್ಮ ಹತ್ರ, ಹೆರಿಯೋಕ್ಕೇನು ಇಲ್ಲ ಅಂದರೆ ಈ ಥರ ತೆಗೆದುಬಿಡಿ. ಹಿಂಗೆ ಚಾಕುನಲ್ಲೇ ಕ್ಲೀನ್ ಮಾಡ್ಬೋದು ಆರಾಮಾಗಿ. ಆಮೇಲೆ ಉಪಯೋಗಿಸ್ಕೊತೀನಿ ಅದನ್ನು. ನೋಡಿ, ಈ ಥರ ಮೇಲೆಲ್ಲ ಸಿಪ್ಪೆ ತೆಗೆದುಬಿಟ್ಟು ಮತ್ತೆ ಇನ್ನೊಂದು ಸಾರಿ ತೊಳ್ಕೊಂಬಿಡ್ಬೇಕು ನೀಟಾಗಿ. ಇಲ್ಲ ಈ ಥರದ್ದಿದ್ದರೆ ನೀಟಾಗಿ ಎಳೆದ್ಬಿಡ್ಬೋದು, ತೊಂದರೆ ಏನಿಲ್ಲ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಅದ್ರ ಮೇಗ್ಲು ಸಿಪ್ಪೆನ ಅಥವಾ ಸ್ವಲ್ಪ ಎಲ್ಲ ಇದಾದಂಗೆ ಆಗಿರುತ್ತೆ, ಅದನ್ನೆಲ್ಲ ತೆಗೆದುಬಿಟ್ರೆ ತಿನ್ನುವಾಗ ಅದು ಕರ್ಕ ಸಿಗಲ್ಲ, ನೀಟಾಗಿರುತ್ತೆ, ಸ್ಮೂತಾಗಿ ಬರುತ್ತೆ. ಇವಾಗ ಇನ್ನೊಂದು ಸಾರಿ ತೊಳೆದು ಬಿಡಬೇಕು ಇದನ್ನು. ಈಗ ಇದು ವಾಶ್ ಮಾಡಿ ರೆಡಿಯಾಗಿದೆ. ಇವಾಗ ಇದನ್ನು ಸಣ್ಣಗೆ ಪೀಸ್ ಮಾಡ್ಕೋಬೇಕು. ಯಾರ್ಯಾರಿಗೆ ಯಾವ್ಯಾವ ಸೈಜ್ ಬೇಕೋ ಆ ಥರ ಪೀಸ್ ಮಾಡ್ಕೋಬೋದು. ನಾನಿವಾಗ ಇದನ್ನು ಸಣ್ಣ ಪೀಸ್ ಮಾಡ್ತೀನಿ. ಸೈಡ್ ಡಿಶ್ ಇದು ಲಂಚ್ಗೆ ಸೈಡ್ ಡಿಶ್ ಆಗಿ ಅಥವಾ ಚಪಾತಿಗೆ, ರೊಟ್ಟಿಗೆ, ಪೂರಿಗೆ ಎಲ್ಲ ಈ ಪಲ್ಯನ ಉಪಯೋಗಿಸ್ಬೋದು. ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಬೋದು. ನಮಗೆ ಯಾವ ಶೇಪ್ ಇಷ್ಟ ಅದನ್ನು ಆ ಟೈಪ್ ಕಟ್ ಮಾಡಿದ್ರೆ ಆಗುತ್ತೆ. ಫಸ್ಟು ಈ ಥರ ಸಣ್ಣ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳಿ. ನಾನು ಈಗ ಈ ಥರ ಸಣ್ಣ ಕಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ನೆಕ್ಸ್ಟು ಅದಕ್ಕೆ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡ್ಕೋಬೇಕು. ಈರುಳ್ಳಿನ ಸಣ್ಣ ಕಚ್ಕೊಂಬಿಡಿ. ಈ ಥರ ಸಣ್ಣ ಕಚ್ಕೊಬಿಡಿ. ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ನಿಮಗೆ
ಅದು ಕೈ ಖಾರ ತಿನ್ನೋಕ್ಕಾಗಲ್ಲ, ಕೈ ಸಿಗಬೇಕು ಅಂದರೆ ದೊಡ್ಡದಾಗಿ ಉದ್ದುದ್ದಕ್ಕೆ ಹಾಗೆ ಹಚ್ಚಿಬಿಡಿ. ಉದ್ದುದ್ದಕ್ಕೆ ಎರಡೆರಡು ಪೀಸ್ ಮಾಡ್ಕೊಳ್ಳಿ ಸಾಕು. ಈ ಥರ. ನೆಕ್ಸ್ಟು ಟೊಮೆಟೊನ ಕಟ್ ಮಾಡ್ಕೊಬಿಡಿ, ಅದು ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಈ ಥರ ರೆಡಿ ಮಾಡ್ಕೊಳ್ಳಿ. ಫಸ್ಟ್ ಹೀಗೆ ಸಣ್ಣಕ್ಕೆ ಹಚ್ಚಿದ್ದಾಯಿತು. ನೆಕ್ಸ್ಟು ಒಗ್ಗರಣೆ ಮಾಡಬೇಕು. ಈಗ ನಾನು ಸ್ಟವ್ ಹಚ್ಚಿದ್ದೀನಿ, ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ನಾನು ಸ್ವಲ್ಪ ಕಮ್ಮಿನೇ ಹಾಕೋದು, ಸಾಕಷ್ಟೆ. ಮೊದಲಿಗೆ ಸ್ವಲ್ಪ ಸಾಸಿವೆ ಹಾಕೋಣ. ಇವಾಗ ಸಾಸಿವೆ ಸಿಡಿತಾ ಇದೆ. ಇವಾಗ ಕಡಲೆಬೇಳೆ ಹಾಕೋಣ ಸ್ವಲ್ಪ. ಇವಾಗ ಹಸಿರು ಮೆಣಸಿನ್ಕಾಯಿ ಹಾಕೋಣ. ಕರಿಬೇವು ಸೊಪ್ಪು, ಈರುಳ್ಳಿ, ಇದು ಕೈ ಹೊಡಿಸ್ಬೇಕು. ಈ ಮೂಮೆಂಟಲ್ಲಿ ಸ್ವಲ್ಪ ಅರಶಿನ ಪುಡಿ ಹಾಕೋಣ. ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕಾಗುತ್ತೆ ಅರಶಿನ ಪುಡಿ ನೋಡಿಕೊಂಡು. ಹಾಕೋಣ. ಇವಾಗ ಸ್ವಲ್ಪ ಈರುಳ್ಳಿ ಆಗಿದೆ. ಇವಾಗ ಟೊಮೊಟೊ ಹಾಕೋಣ. ಸ್ವಲ್ಪ ಇದಾಗಬೇಕು, ಮಾಡಬೇಕು. ಸ್ವಲ್ಪ ಫ್ರೈ ಆಗಲಿ. ಇವಾಗ ಇದು ಸ್ವಲ್ಪ ಆಗಿದೆ. ಈ ಮೂಮೆಂಟಲ್ಲಿ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಅಂಥ ಹೀರೆಕಾಯನ್ನು ಸೇರಿಸೋಣ. ಅದು ಸ್ವಲ್ಪ ಬೇಯೋದಕ್ಕೆ ಟೈಮ್ ಕೊಡೋಣ. ಇವಾಗ ಅದು ಸ್ವಲ್ಪ ಬೇಯ್ತಾ ಇದೆ. ಈ ಮೂಮೆಂಟಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು. ಹಾಕ್ಬಿಟ್ಟು ಎಲ್ಲವನ್ನು ಮಿಕ್ಸ್ ಮಾಡಿಬಿಡೋಣ. ವೆರಿ ಸಿಂಪಲ್. ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ನೀವೆಲ್ಲ ಮಾಡಿಕೊಂಡ್ರೆ ಈಸಿ, ತುಂಬ ಬೇಗ ಬೇಯುತ್ತೆ. ಇದು ಪಲ್ಯ ಕೂಡ ಹೀರೆಕಾಯಿ
ಸ್ವಲ್ಪ ಮತ್ತೆ ಒಂದು 2 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಅದು ಬೇಯ್ತಾ ಇದೆ ಇವಾಗ. ನೋಡಿ, ಅದೇ ನೀರು ಬಿಟ್ಕೊಳ್ಳುತ್ತೆ. ನೀರೇನು ಹಾಕಕ್ಕೆ ಹೋಗಬಾರ್ದು, ಅದೇ ನೀರು ಬಿಟ್ಕೊಳ್ಳುತ್ತೆ. ಅಂದರೆ ಅವಾಗವಾಗ ತಿರುಗ್ತಾ ಇರಬೇಕು. ತಿರುಗಬೇಕು, ಅದೇ ನೀರು ಬಿಟ್ಕೊಳ್ಳುತ್ತೆ. ನೀರಿನ ಅಂಶ ಜಾಸ್ತಿ ಇರೋದ್ರಿಂದ. ಈ ಮೂಮೆಂಟಲ್ಲಿ ಸಾಂಬಾರು ಮಸಾಲ ಪೌಡರ್ ಇರುತ್ತಲ್ಲ, ಅದನ್ನು ಸ್ವಲ್ಪ ಹಾಕೋಣ. ತುಂಬ ಚೆನ್ನಾಗಿರುತ್ತೆ ಪಲ್ಯ. ಏನಾದರೂ ನಿಮಗೆ ಮಟನ್ ಸ್ಮೆಲ್ ಬರಬೇಕು ಅಂದರೆ ಗರಂ ಮಸಾಲ ಪೌಡರ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆಗ ಮಟನ್ ಸ್ಮೆಲ್ ಬರ್ತಾ ಇರುತ್ತೆ. ಈಗ ಇನ್ನೊಂದು ಸ್ವಲ್ಪ ಟೈಮ್ ಮುಚ್ಚಿಡೋಣ. ಇವಾಗ ಇದು ಬೆಂದಿದೆ. ಇವಾಗ ನಾನು ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ತುರಿ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇದಕ್ಕೆ ಸ್ವಲ್ಪನೂ ನೀರು ಹಾಕಿಲ್ಲ. ಅದು ನೀರಿನ ಅಂಶ ಇರೋದ್ರಿಂದ, ಟೊಮೊಟೊ ಹಾಕಿರ್ತೀವಲ್ಲ, ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಹಂಗಾಗಿ ಗ್ರೇವಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೋಬೇಕು. ಈ ಮೂಮೆಂಟಲ್ಲಿ ಪಲ್ಯ ಬೆಂದು ಎಲ್ಲ ಮುಕ್ತಾಯ ಆಗಿದೆ ಅನ್ನುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದು ಅದಕ್ಕೆ ಸೇರಿಸ್ಬೇಕು. ಇವಾಗ ಹೀರೆಕಾಯಿ ಪಲ್ಯ ರೆಡಿ ಆಯಿತು. ಇದು ಚಪಾತಿಗಾದರೂ ಸರಿ, ಪೂರಿಗಾದರೂ ಸರಿ, ರೊಟ್ಟಿಗಾದರೂ ಸರಿ, ಅಥವಾ ಊಟಕ್ಕೆ ಸೈಡ್ ಡಿಶ್ಗಾದರೂ ಸರಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಹೀರೆಕಾಯಿ ಪಲ್ಯನ ಮಾಡಿಕೊಂಡು ಎಂಜಾಯ್ ಮಾಡಿ.